ಹಾಯ್ ನಮಸ್ತೆ ಎಲ್ಲರಿಗೂ. ನಾನು 12ನೇ ತಾರೀಕಿದ್ದು ಪ್ರಜಾವಾಣಿ ಪೇಪರ್ ಇಂಪಾರ್ಟೆಂಟ್ ನ್ಯೂಸ್ ನೋಡ್ತಾ ಇದ್ದೇನೆ. ಇದು 12th ಜುಲೈ. ನೋಡಿ 12th ಜುಲೈ ಒಂದು ಇಂಪಾರ್ಟೆಂಟ್ ನ್ಯೂಸ್ ಬಂದಿತ್ತು, ಸಣ್ಣ ತುಣುಕು ಬಂದಿತ್ತು ನೋಡಿ. ಜನಸಂಖ್ಯಾ ದಿನ, ವಿಶ್ವ ಜನಸಂಖ್ಯಾ ದಿನದ ಅಂಗವಾಗಿ ಪಾಟ್ನಾದಲ್ಲಿ ನಡೆದ ಜಾಗೃತಿ ಅಭಿಯಾನದಲ್ಲಿ ಮಹಿಳೆಯೊಬ್ಬರು ಫಲಕಗಳನ್ನು ಪ್ರದರ್ಶಿಸಿದರು. ಇಲ್ಲೊಬ್ರು ಮೇಡಮ್ ಬಂದಾರ ನೋಡಿ, ಮೇಡಮ್ ಫಲಕಗಳು ಪ್ರದರ್ಶಿಸಿದ್ದಾರೆ. ಅದರಿಗಾಗಿ ಜನಸಂಖ್ಯಾ ದಿನ ಅಂತ ಬಂದಿದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತೂ ವೆರಿ 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 ಇಂಪಾರ್ಟೆಂಟ್. ಯಾಕಂದ್ರೆ ಸಿಕ್ಕಾಪಟ್ಟೆ ಸ್ಟಾಟಿಸ್ಟಿಕ್ ಬರ್ತವೆ, ಜನಗಣತಿ ಮತ್ತು ಜನಸಾಂದ್ರತೆ, ಸಾಕ್ಷರತೆ, ಲಿಂಗಾನುಪಾತ, ನಗರೀಕರಣ, ಹಿಂಗಂತ ತುಂಬಾ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಪಾಯಿಂಟ್ಸ್ ಬರೋದ್ರಿಂದ ನಿಮ್ಗೆ ಬೇಸಿಕ್ ಇರ್ಲಿ ಅಂತ ಒಂದಿಷ್ಟು ಪಾಯಿಂಟ್ಸ್ ಅನ್ನ ಇಲ್ಲಿ ಹಾಕೊಂಡಿದ್ದೇನೆ. ಯಾಕಂದ್ರೆ ಲೆಂದಿ ಆಗುತ್ತೆ ವಿಡಿಯೋ ತುಂಬಾ ಹಾಕಿದ್ರೆ ಅಂತ ಸ್ವಲ್ಪ ಪಾಯಿಂಟ್ಸ್ ಗಳನ್ನ ಹಾಕಿದ್ದೇನೆ. ಸೊ ಸ್ಟಾರ್ಟ್ ಮಾಡ್ತೇನೆ ನೋಡಿ. ಇಲ್ಲಿ ಜನಸಂಖ್ಯೆ ದಿನ ಯಾವಾಗ ಆಚರಣೆ ಮಾಡ್ತೇವೆ ಅಂದ್ರೆ ಜುಲೈ 11 ವರ್ಲ್ಡ್ ಪಾಪ್ಯುಲೇಷನ್ ಡೇ. ಯಾಕೆ ಆಚರಣೆ ಮಾಡ್ತೇವೆ ನೋಡಿ, 1987ರಲ್ಲಿ ಜುಲೈ 11ರಂದು ನಮ್ಮ ವಿಶ್ವದ ಜನಸಂಖ್ಯೆ 5 ಬಿಲಿಯನ್ ಗಡಿ ತಲುಪಿದ್ದ ದಿನ ಇದು, ಜುಲೈ 11. ಇದನ್ನ 5 ಬಿಲಿಯನ್ ಡೇ ಅಂತ ಕರೀತಾರೆ. ಹಿಂಗಾಗಿ 1989ರಲ್ಲಿ ನಮ್ದು UNDP ಅಂದ್ರೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ ಈ ರೀತಿ ವಿಶ್ವ ಜನಸಂಖ್ಯಾ ದಿನವನ್ನು ಆಚರಣೆ ಮಾಡಬೇಕು ಜುಲೈ 11ರಂದು ಅಂತ ಈ ತೀರ್ಮಾನ ತಗೊಳುತ್ತೆ, ನಿರ್ಧಾರ ತಗೊಳುತ್ತೆ. ಆದ್ರಿಂದ 1990 ನೋಡಿ, 1990ರಿಂದ ವಿಶ್ವದಾದ್ಯಂತ ಅಧಿಕೃತವಾಗಿ ಆಚರಿಸಲಾಗುತ್ತದೆ. ಈ ವರ್ಷ 2026 ಇದರ ಥೀಮ್ ಏನಿತ್ತು ನೋಡಿ. ಇದರ ಥೀಮ್ ಏನಿತ್ತಂದ್ರೆ ಯುವ ಜನರ ಭರವಸೆಗಳು ಮತ್ತು ಆಕಾಂಕ್ಷೆಗಳನ್ನು ಸಾಕಾರಗೊಳಿಸುವುದು ಇಂದಿಗೂ ಭವಿಷ್ಯಕ್ಕಾಗಿ ಅಂತೇಳಿ ಇತ್ತು. ಇದನ್ನ ನಾವು ಯಾವಾಗ್ಲೂ ಇಂಗ್ಲಿಷ್ ಅಲ್ಲಿ ನೆನ್ಪಿಟ್ಕೋಬೇಕು. ರಿಯಲೈಸಿಂಗ್ ದ ಹೋಪ್ಸ್ ಅಂಡ್ ಆಸ್ಪಿರೇಷನ್ಸ್ ಆಫ್ ಯಂಗ್ ಪೀಪಲ್ ಟುಡೇ ಅಂಡ್ ಫಾರ್ ದ ಫ್ಯೂಚರ್ ಅಂತ ನೆನ್ಪಿಟ್ಕೋಬೇಕು ನೋಡಿ. ಯಂಗ್ ಪೀಪಲ್ ಅನ್ನೋದು ಒಂದು ಏನಾದ್ರು ಒಂದು ಕೀವರ್ಡ್ ಅನ್ನ ನೆನ್ಪಿಟ್ಕೊಳ್ಳಿ. ಹೋಪ್, ಯಂಗ್ ಪೀಪಲ್, ಫ್ಯೂಚರ್, ಟುಡೇ, ಈ ರೀತಿ ಒಂದು ಕೀವರ್ಡ್ ಅನ್ನ ನೆನ್ಪಿಟ್ಕೊಳ್ಳೋದ್ರಿಂದ ನಿಮ್ಗೆ ಆ ಥೀಮ್ ಅನ್ನ ಎಕ್ಸಾಮ್ ಅಲ್ಲಿ MCQ ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ಈಸಿಯಾಗಿ ನೆನಪಾಗುತ್ತೆ. ಸೊ ನೆಕ್ಸ್ಟ್ ಈ ಜನಸಂಖ್ಯಾ ದಿನದ ಬಂದಿರೋದ್ರಿಂದ ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗ್ತಾ ಇದೆ ನೋಡಿ. ವಿಶ್ವ ಜನಸಂಖ್ಯೆ ನೋಡಿ, 8 ಬಿಲಿಯನ್ ಗಡಿಯನ್ನು 2022 ನವೆಂಬರ್ 15ರಂದು ನಮ್ಮ ಇಡೀ ವರ್ಲ್ಡ್ ಜನಸಂಖ್ಯೆ 8 ಬಿಲಿಯನ್ ಗಡಿ ದಾಟುತ್ತೆ. ಯಾವಾಗ? 2022. ಇನ್ನು ಭಾರತ ಬಂತಂದ್ರೆ ಭಾರತ 2023ರಿಂದ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶ ನಮ್ಮ ಭಾರತ. ನಾವು ಭಾರತದಲ್ಲಿ ಜನಸಂಖ್ಯೆಗೆ ಸಂಬಂಧಿಸಿದ ಅಧಿಕೃತ ಅಂಕಿಅಂಶಗಳನ್ನು ಯಾರು ಮೇಂಟೈನ್ ಮಾಡ್ತಾರೆ, ಬಿಡುಗಡೆ ಮಾಡ್ತಾರೆ ಅಂತಂದ್ರೆ ರಿಜಿಸ್ಟ್ರಾರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ, ಇವರು ಬಿಡುಗಡೆ ಮಾಡ್ತಾರೆ. 1994ರಲ್ಲಿ ಇಡೀ ಫಸ್ಟ್ ಟೈಮ್ ಅಂತಾರಾಷ್ಟ್ರೀಯ ಜನಸಂಖ್ಯಾ ಸಮ್ಮೇಳನ ನಡೆಯುತ್ತೆ. ಅಂತಾರಾಷ್ಟ್ರೀಯ ಜನಸಂಖ್ಯಾ ಸಮ್ಮೇಳನ ಅದು ಎಲ್ಲಿ ನಡೆಯುತ್ತೆ ಅಂದ್ರೆ ಕೈರೋ. ಈ ಕ್ವಶನ್ ಒಮ್ಮೆ ಒಂದು ಕ್ವಶನ್ ಪೇಪರ್ ಅಲ್ಲಿ ಬಂದಿತ್ತು. ಕೈರೋ ಈಜಿಪ್ಟ್ ಎಲ್ಲಿ ನಡೆದಿತ್ತು ಅಂತ ಬಂದಿತ್ತು. ಇದು ಕೈರೋ ಈಜಿಪ್ಟ್ ಅಲ್ಲಿ 1994ರಲ್ಲಿ ಅಂತಾರಾಷ್ಟ್ರೀಯ ಜನಸಂಖ್ಯಾ ಸಮ್ಮೇಳನ ಫಸ್ಟ್ ಟೈಮ್ ವರ್ಲ್ಡ್ ಅಲ್ಲಿ ನಡೆದಿತ್ತು. ಮತ್ತೆ ಇನ್ನು ಜನಸಂಖ್ಯೆಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಡೆಮೋಗ್ರಫಿ ಅಂತ ಕರೀತಾರೆ. ಡೆಮೋಗ್ರಫಿ ಜನಸಂಖ್ಯಾ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಡೆಮೋಗ್ರಫಿ, ಜನಸಂಖ್ಯಾ ಶಾಸ್ತ್ರ ಅಂತ ಕರೀತಾರೆ. ನೆಕ್ಸ್ಟ್ ನಾನು ರೂಟೀನ್ ಸಬ್ಜೆಕ್ಟ್ ಬರ್ತೇನೆ. ಇಲ್ಲಿ ನೋಡಿ, ಜನಗಣತಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಭಾರತದ ಮೊದಲ ಸಂಪೂರ್ಣ ಜನಗಣತಿ 1881 ನಲ್ಲಿ ಸ್ಟಾರ್ಟ್ ಆಯ್ತು. ಇನ್ನು ಸ್ವಾತಂತ್ರ್ಯ ನಂತರ ಆಫ್ಟರ್ ಫ್ರೀಡಮ್ ಮೊದಲ ಜನಗಣತಿ ನಡೆದಿರೋದು 1951. ಜನಗಣತಿಯನ್ನು ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. ಈ ಜನಗಣತಿಯನ್ನು ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಸುತ್ತೆ. ನಮ್ಮ ಸಂವಿಧಾನದಲ್ಲಿ ಒಂದು ಆರ್ಟಿಕಲ್ ಬರುತ್ತೆ, ಅರೌಂಡ್ 246 ಇರಬೇಕು, 246ನೇ ವಿಧಿ. ಈ ವಿಧಿಯನ್ನು ಸಂಸತ್ತಿಗೆ ಜನಗಣತಿ ರಿಗಾರ್ಡಿಂಗ್ ಕಾಯ್ದೆ ಕಾನೂನುಗಳನ್ನು ಮಾಡಲಿಕ್ಕೆ ಸಂಸತ್ತಿಗೆ ಅಧಿಕಾರ ಕೊಡುತ್ತೆ. ನಮ್ಮ ಸಂವಿಧಾನದಲ್ಲಿರುವ 246ನೇ ವಿಧಿ. ಇನ್ನ 2026 ವಿಶ್ವಸಂಸ್ಥೆಯ ಜಾಗತಿಕ ಅಂದಾಜಿನ ಪ್ರಕಾರ ಭಾರತದ ಜನಸಂಖ್ಯೆ ಪ್ರಸ್ತುತ ಎಷ್ಟಿದೆ ಅಂದ್ರೆ 147 ಕೋಟಿ, 147 ಕ್ರೋರ್ಸ್ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇಡೀ ಜಗತ್ತಿನಲ್ಲಿ ಭಾರತ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶವಾಗಿದೆ. ಅಂದ್ರೆ ವಿಶ್ವದ ಜನಸಂಖ್ಯೆಯಲ್ಲಿ ನಮ್ದು ಭಾರತದ ಪಾರ್ಟ್ ಎಷ್ಟಂದ್ರೆ 17.79% ಜನ ನಮ್ಮ ಭಾರತದಲ್ಲೇ ಇದ್ದಾರೆ. ಸೊ ನಾನು ನೆಕ್ಸ್ಟ್ ಪಾಯಿಂಟ್ಸ್ ಗೆ ಮೂವ್ ಆಗ್ತಾ ಇದ್ದೇನೆ. ಜನಸಂಖ್ಯಾ ಸಾಂದ್ರತೆ ನೋಡಿ, ಇದ್ರ ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ತುಂಬಾ ಬಂದಿದೆ. FD ಎಕ್ಸಾಮ್ ಇರ್ಬೋದು, SDA ಎಕ್ಸಾಮ್ ಇರ್ಬೋದು. ಡೆನ್ಸಿಟಿ ಅಂತ ಬರುತ್ತೆ. ಡೆನ್ಸಿಟಿ ಅಂತಂದ್ರೆ ಜನಸಂಖ್ಯಾ ಸಾಂದ್ರತೆ ಎಂದರೆ ಪ್ರತಿ ಚದುರ ಕಿಲೋಮೀಟರ್ಗೆ ಪ್ರದೇಶದಲ್ಲಿ ವಾಸಿಸುವ ಸರಾಸರಿ ಜನಸಂಖ್ಯೆ. ಅಂದ್ರೆ 1 ಚದುರ ಕಿಲೋಮೀಟರ್ ಒಳಗೆ ಎಷ್ಟು ಜನ ವಾಸಿಸ್ತಾ ಇದಾರ ಅಂತ ಚೆಕ್ ಮಾಡೋದೇ ಇದು ಪಾಪ್ಯುಲೇಷನ್ ಡೆನ್ಸಿಟಿ. ಅಂದ್ರೆ ನಮ್ದು ರಾಷ್ಟ್ರೀಯ ಡೆನ್ಸಿಟಿ ಹೆಂಗಿದೆಪ್ಪ, ಜನಸಂಖ್ಯಾ ಸಾಂದ್ರತೆ ಎಷ್ಟಿದೆ ಅಂದ್ರೆ 382 ಇದೆ. ಆಮೇಲೆ ಅತಿ ಹೆಚ್ಚು ಡೆನ್ಸಿಟಿ ಅಂದ್ರೆ ಬಿಹಾರ್ ಇದೆ. ಆಮೇಲೆ ಪಶ್ಚಿಮ ಬಂಗಾಳ 2ನೇ ಪ್ಲೇಸ್ ಅಲ್ಲಿ ಇದೆ, ಹೈಯೆಸ್ಟ್ ಡೆನ್ಸಿಟಿ ಹೊಂದಿರೋದು. ಅತಿ ಕಡಿಮೆ ಜನಸಾಂದ್ರತೆ ರಾಜ್ಯ ಯಾವುದು ಅಂದ್ರೆ ಅರುಣಾಚಲ್ ಪ್ರದೇಶ. ನೋಡಿ, ಇವೆಲ್ಲ
ತುಂಬಾ ಜನ ವಾಸಿಸ್ತಾ ಇದ್ದಾರೆ ಕಡಿಮೆ ಪ್ಲೇಸ್ ಅಲ್ಲಿ, ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ. ಆದ್ರೆ ಅರುಣಾಚಲ್ ಪ್ರದೇಶ ಇದು ಗುಡ್ಡಗಾಡುಗಳ ಪ್ರದೇಶ, ಅಲ್ಲಿ ಜನಸಂಖ್ಯೆ ಕಡಿಮೆ, ಅಂದ್ರೆ ಜಾಸ್ತಿ ಪ್ಲೇಸ್ ಇದೆ ಬಟ್ ಜನಸಂಖ್ಯೆ ಕಡಿಮೆ ಇದ್ದಾರೆ. ಹಂಗಾಗಿ ಅತಿ ಕಡಿಮೆ ಸಾಂದ್ರತೆಯುಳ್ಳ ರಾಜ್ಯ ಯಾವುದಂದ್ರೆ ಅರುಣಾಚಲ್ ಪ್ರದೇಶ. ಎಷ್ಟು ಜನ ಅಂದ್ರೆ ನೆನಪಿರ್ಲಿ 17 ಜನ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳಿಗೆ ಯೂನಿಯನ್ ಟೆರಿಟರಿಗೆ ಬಂದ್ರೆ ದೆಹಲಿಯಲ್ಲಿ ಅತ್ಯಧಿಕ ಇರಲೇಬೇಕು, ಅದು ರಾಜಧಾನಿ ಆಗಿರೋದ್ರಿಂದ. ಮತ್ತು ಕಡಿಮೆ ಎಲ್ಲಿದೆ ಅಂದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ನಲ್ಲಿ ಕಡಿಮೆ ಇದೆ, ಅದು ಎಷ್ಟು 46. ಇನ್ನು ಜನಸಂಖ್ಯೆ ಹಂಚಿಕೆ ಪಾಪ್ಯುಲೇಷನ್ ಡೆನ್ಸಿಟಿ ಬಗ್ಗೆ ಡಿಸ್ಟ್ರಿಬ್ಯೂಷನ್, ಅದು ಸ್ವಲ್ಪ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಒಂದ್ 2-3 ಪಾಯಿಂಟ್ಸ್ ನೆನಪಿರ್ಲಿ. ಇನ್ನ ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ರಾಜ್ಯ ನಮ್ಮ ದೇಶದಲ್ಲಿ ಯಾವ್ದಂದ್ರೆ ಉತ್ತರ ಪ್ರದೇಶ. ಆಮೇಲೆ ಅತಿ ಕಡಿಮೆ ಜನಸಂಖ್ಯೆ ಉಳ್ಳ ರಾಜ್ಯ ನಮ್ಮಲ್ಲಿ ಸಿಕ್ಕಿಂ. ಅತಿ ಹೆಚ್ಚು ಜನಸಂಖ್ಯೆ ಉಳ್ಳ ಕೇಂದ್ರಾಡಳಿತ ಪ್ರದೇಶ ದೆಹಲಿ. ಆಮೇಲೆ ಅತಿ ಕಡಿಮೆ ಜನಸಂಖ್ಯೆ ಉಳ್ಳ ಕೇಂದ್ರಾಡಳಿತ ಪ್ರದೇಶ ಲಕ್ಷದ್ವೀಪ. ಇನ್ನು ಲಿಂಗಾನುಪಾತ ಅಂತ ಬರುತ್ತೆ, ಸೆಕ್ಸ್ ರೇಷಿಯೋ. ಅಂದ್ರೆ ಏನಂದ್ರೆ ಪ್ರತಿ 1,000 ಪುರುಷರಿಗೆ ಎಷ್ಟು ಮಹಿಳೆಯರಿದ್ದಾರೆ ಅಂತ ಹೇಳೋದೇನೆ ಲಿಂಗಾನುಪಾತ. ಇದ್ರ ಪ್ರಕಾರ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮ್ಮ ರಾಷ್ಟ್ರೀಯ ಸರಾಸರಿ ಲಿಂಗಾನುಪಾತ ಎಷ್ಟಿದೆ? 9:43. ನೋಡಿ, ಇದು ಇಂಪಾರ್ಟೆಂಟ್ ವರ್ಡ್, 9:43 ಇದೆ, ನೆನಪಿರ್ಲಿ. ಆಮೇಲೆ ಅತ್ಯಧಿಕ ಲಿಂಗಾನುಪಾತ ಹೊಂದಿರುವ ರಾಜ್ಯ ಕೇರಳ, 1084. ನೋಡಿ, ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚಿದೆ ಇವ್ರದ್ದು. ಆಮೇಲೆ ಕಡಿಮೆ ಲಿಂಗಾನುಪಾತ ಹೊಂದಿರುವ ರಾಜ್ಯ ಯಾವುದು ಅಂದ್ರೆ ಹರಿಯಾಣ, ಇದು ಕ್ವಶನ್ ಬಂದಿದೆ, 879. ಆಮೇಲೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತ್ಯಧಿಕ ಲಿಂಗಾನುಪಾತ ಯೂನಿಯನ್ ಟೆರಿಟರಿಯಲ್ಲಿ ಪುದುಚೇರಿ ಇದೆ. ಆಮೇಲೆ ಅತಿ ಕಡಿಮೆ ಲಿಂಗಾನುಪಾತ ದಮನ್ ಮತ್ತು ದಿಯು, ಇಲ್ಲಿ ಕಡಿಮೆ ಲಿಂಗಾನುಪಾತ ಇದೆ. ಆಮೇಲೆ ಇದು ಎಲ್ಲ ಓವರ್ ಆಲ್ ತಗೊಂಡಾಗ ಮತ್ತು ಮಕ್ಕಳ ಲಿಂಗಾನುಪಾತ ಅಂತ ಬರುತ್ತೆ, ಸೆಕ್ಸ್ ರೇಷಿಯೋ. ನೋಡಿ, ಚೈಲ್ಡ್ ಸೆಕ್ಸ್ ರೇಷಿಯೋ 0 to 6 years, ಅಂದ್ರೆ ನವಜಾತ ಶಿಶುವಿನಿಂದ 6 ವರ್ಷದ ಒಳಗಿನ ಮಕ್ಕಳ ಲಿಂಗಾನುಪಾತ ನೋಡೋದಾದ್ರೆ ನಮ್ಮ ಇಡೀ ರಾಷ್ಟ್ರದ್ದು 919 ಇದೆ. ಆಮೇಲೆ ಅತ್ಯಧಿಕ ಮಕ್ಕಳ ಲಿಂಗಾನುಪಾತ ಇರೋದು ಮಿಜೋರಾಂ, 971 ಇದೆ. ಕಡಿಮೆ ಮಕ್ಕಳ ಲಿಂಗಾನುಪಾತ ಇರೋದು ಹರಿಯಾಣ. ಸೊ ಡಾಟಾ ತುಂಬಾ ಇರೋದ್ರಿಂದ ನಾನು ಸ್ಪೀಡ್ ಆಗಿ ಗೊತ್ತಾ ಇರ್ತೇನೆ, ನಿಮ್ಗೆ ಬೇಕಾದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ನೋಟ್ ಮಾಡ್ಕೋಬಹುದು, ಇಲ್ಲಾಂದ್ರೆ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ. ನೆಕ್ಸ್ಟ್ ಸಾಕ್ಷರತಾ ದರ ಒಂದು ನೋಡ್ಬೇಕು. ನೋಡಿ, ಲಿಟ್ರಸಿ ರೇಟ್ ಅಂದ್ರೆ 7 ವರ್ಷ ಹಾಗೂ ಅದಕ್ಕಿಂತ ಮೇಲ್ಪಟ್ಟ ಓದಲು ಮತ್ತು ಬರೆಯಲು ಬಲ್ಲವರು ಮಾತ್ರ ಸಾಕ್ಷರತೆ ಅನ್ಸ್ಕೊಂತಾರೆ. ಓನ್ಲಿ ರೀಡಿಂಗ್ ಅಷ್ಟಿದ್ರೆ ಅಲ್ಲ, ರೈಟಿಂಗ್ ಕೂಡ ಇರಬೇಕು. ರೀಡಿಂಗ್ ರೈಟಿಂಗ್ ಬೋತ್ ಬಂದವರು ಮಾತ್ರ ಲಿಟ್ರಸಿ ರೇಟ್ ಅಲ್ಲಿ ಇನ್ಕ್ಲೂಡ್ ಆಗ್ತಾರೆ. ಹಾಗಾಗಿ ರಾಷ್ಟ್ರೀಯ ಸಾಕ್ಷರತಾ ದರ ಎಷ್ಟಿದೆ ಅಂತಂದ್ರೆ ಟೋಟಲ್ 74.04 ಇದೆ. ಪುರುಷರದ್ದು 82.14 ಇದೆ ಮತ್ತು ಮಹಿಳೆಯರದ್ದು 65.46 ಇದೆ. ಇದು ಡಾಟಾ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಮತ್ತು ಅತ್ಯಧಿಕ ಸಾಕ್ಷರತೆ ಲಿಟ್ರಸಿ ರೇಟ್ ಹೊಂದಿರುವ ರಾಜ್ಯ ಕೇರಳ ರಾಜ್ಯ ಮತ್ತು ಕಡಿಮೆ ಸಾಕ್ಷರತೆ ಹೊಂದಿರುವ ರಾಜ್ಯ ನಮ್ಮ ಬಿಹಾರ್. ಜನಸಂಖ್ಯೆ ಜಾಸ್ತಿ ಇದೆ, ಎಜುಕೇಶನ್ ಕಡಿಮೆ ಇದೆ. ಸೊ ನೋಡಿ, 61.8%. ನೆಕ್ಸ್ಟ್ ಜನಸಂಖ್ಯಾ ಬೆಳವಣಿಗೆ ದರ ಅಂತ ಬರುತ್ತೆ, ಅಂದ್ರೆ ಡಿಕೇಡಲ್ ಗ್ರೋತ್ ರೇಟ್. ಅಂದ್ರೆ 2001 ರಿಂದ 2011ರಲ್ಲಿ ಎಷ್ಟು ಗ್ರೋತ್ ರೇಟ್ ಇತ್ತು ನಮ್ಮ ಜನಸಂಖ್ಯೆದು ಅಂತ ಹೇಳಿ ಇರೋದ್ರಿಂದ ಇಲ್ಲಿ ರಾಷ್ಟ್ರೀಯ ಸರಾಸರಿ ಎಷ್ಟಿತ್ತಪ್ಪ ಅಂದ್ರೆ ಗ್ರೋತ್ ರೇಟ್, ಡಿಕೇಡಿಯಲ್ ಗ್ರೋತ್ ರೇಟ್ 17.7% ಇತ್ತು. ಆಮೇಲೆ ಅತ್ಯಧಿಕ ಈ ಟೈಮ್ ಅಲ್ಲಿ ಅತ್ಯಧಿಕ ಬೆಳವಣಿಗೆ ದರ ಯಾವ ರಾಜ್ಯದಲ್ಲಿ ಆಗಿತ್ತು ಅಂದ್ರೆ ಮೇಘಾಲಯದಲ್ಲಿ ಆಗಿತ್ತು, 27.9. ಇನ್ನು ನಕಾರಾತ್ಮಕ ಬೆಳವಣಿಗೆ ದಾಖಲಿಸಿದ ರಾಜ್ಯ ನಾಗಾಲ್ಯಾಂಡ್. ನೋಡಿ, ಇವೆಲ್ಲ ಮಲ್ಟಿಪಲ್ ಚಾಯ್ಸ್ ಟ್ವಿಸ್ಟ್ ಅಲ್ಲಿ ಇರ್ತವೆ. ಏನ್ ಕೇಳ್ಬೋದು, ನಮ್ಮ ಗ್ರೋತ್ ರೇಟ್ ಎಲ್ಲಾ ರಾಜ್ಯಗಳಲ್ಲೂ ಬೆಳವಣಿಗೆ ಆಗಿತ್ತು ಅಂತ ಕೇಳ್ಬೋದು. ಇಲ್ಲ, ಯಾಕಂದ್ರೆ ನಕಾರಾತ್ಮಕ ಬೆಳವಣಿಗೆನೂ ಆಗಿದೆ. ಎಲ್ಲಿ ಆಗಿದೆ ಅಂದ್ರೆ ನಾಗಾಲ್ಯಾಂಡ್ ನಲ್ಲಿ. ನೋಡಿ, ಏಕೈಕ ರಾಜ್ಯ, ಇದೊಂದೇ ರಾಜ್ಯದಲ್ಲಿ ಮಾತ್ರ ಬೆಳವಣಿಗೆ ದರ ನೆಗೆಟಿವ್ ಗ್ರೋತ್ ಆಗಿತ್ತು. ನೆಕ್ಸ್ಟ್ ನಗರೀಕರಣ, ಅರ್ಬನೈಸೇಷನ್ ಬಂತಂದ್ರೆ ಗ್ರಾಮೀಣದಲ್ಲಿ ಜನಸಂಖ್ಯೆ ಎಷ್ಟಿದ್ದಾರೆ ಅಂದ್ರೆ ನಮ್ಮ ಇಂಡಿಯಾದಲ್ಲಿ 68.84% ಹಳ್ಳಿಗಳಲ್ಲಿ ವಾಸಿಸ್ತಾ ಇದ್ದಾರೆ. ಇನ್ನು ನಗರ ಜನಸಂಖ್ಯೆ 31.16 ಜನ. ಆಮೇಲೆ ಅತ್ಯಧಿಕ ನಗರೀಕರಣಗೊಂಡ ರಾಜ್ಯ ಹೈಯೆಸ್ಟ್ ಅರ್ಬನೈಸೇಷನ್ ಗೋವಾ ಹೈಯೆಸ್ಟ್ ಅರ್ಬನೈಸೇಷನ್. ಆಮೇಲೆ ಅತ್ಯಧಿಕ ನಗರ ಜನಸಂಖ್ಯೆ ಹೊಂದಿರುವ ರಾಜ್ಯ ಮಹಾರಾಷ್ಟ್ರ. ನಗರ ಜನಸಂಖ್ಯೆ ಹೊಂದಿರುವ ರಾಜ್ಯ ನಗರೀಕರಣಗೊಂಡಿರೋದು ಗೋವಾ. ಆಮೇಲೆ ಅತ್ಯಂತ ನಗರದಲ್ಲೇ ವಾಸಿಸುವಂತ ಜನರು ಇರೋದು ಮಹಾರಾಷ್ಟ್ರದಲ್ಲಿ. ಮತ್ತೆ ಅತಿ ಕಡಿಮೆ ನಗರೀಕರಣ ಹಿಮಾಚಲ್ ಪ್ರದೇಶ. ನೋಡಿ, ಹಿಮಾಚಲ್ ಪ್ರದೇಶದಲ್ಲಿ 10% ಜನರು ಮಾತ್ರ ಅರ್ಬನ್ ಅಲ್ಲಿ ವಾಸಿಸ್ತಾರೆ, ಉಳಿದವರೆಲ್ಲ ಹಳ್ಳಿಗಳಲ್ಲಿ ವಾಸಿಸ್ತಾ ಇದ್ದಾರೆ. ಇದೆಲ್ಲ ನಾವು ದೇಶದ್ದು ನೋಡಿದ್ದಾಯ್ತು. ಕರ್ನಾಟಕದ್ದು ಒಂದು 2-3 ಪಾಯಿಂಟ್ ನೆನಪಿರ್ಲಿ, ಯಾಕಂದ್ರೆ ನಾವು ಕರ್ನಾಟಕದಲ್ಲಿ ಬರೆಯುವಂತ ಎಕ್ಸಾಮ್ ಕರ್ನಾಟಕನ ಓರಿಯೆಂಟೆಡ್ ಮಾಡಿ ಕ್ವಶನ್ ಪೇಪರ್ ತೆಗೆದಿರ್ತಾರೆ. ನೋಡಿ, 2026ರ ಅಧಿಕೃತ ಪ್ರಸ್ತುತ ಅಂದಾಜಿನ ಪ್ರಕಾರ ಕರ್ನಾಟಕದ ಜನಸಂಖ್ಯೆ 6.95 ಕೋಟಿ. ಇದು ದೇಶದಲ್ಲಿ 8ನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ನಮ್ಮ ಕರ್ನಾಟಕದಲ್ಲಿ ಜನಸಂಖ್ಯಾ ಸಾಂದ್ರತೆ ನೋಡಿ, ಪಾಪ್ಯುಲೇಷನ್ ಡೆನ್ಸಿಟಿ ಕರ್ನಾಟಕದಲ್ಲಿ 319, ಅಂದ್ರೆ ಇದು ಇಂಡಿಯಾಗಿಂತ ಕಡಿಮೆ. ನೆಕ್ಸ್ಟ್ ಅತ್ಯಧಿಕ ಸಾಂದ್ರತೆಯುಳ್ಳ ಜಿಲ್ಲೆ ಬೆಂಗಳೂರು ನಗರ, ಬೆಂಗಳೂರು ಸಿಟಿ. ಮತ್ತು ಕಡಿಮೆ ಸಾಂದ್ರತೆ ಉಳ್ಳ ಜಿಲ್ಲೆ
ಕೊಡಗು ಎಷ್ಟು ಅಂದ್ರೆ 135. ಇಲ್ಲಿ ನೋಡಿ ಬೆಂಗಳೂರು ನಗರ 4381 ಜನ, ಕೊಡಗಿನಲ್ಲಿ 135 ಜನ. ಸೆಕೆಂಡ್ ಪ್ಲೇಸ್ ಯಾವ್ದಿದೆ? ಉತ್ತರ ಕನ್ನಡ ಅಂದ್ರೆ ನಮ್ಮ ಕಾರವಾರ ಜಿಲ್ಲೆ ಇದೆ. ನೆಕ್ಸ್ಟ್ ಲಿಂಗಾನುಪಾತ ನಮ್ಮ ಕರ್ನಾಟಕದ ಸೆಕ್ಸ್ ರೇಷಿಯೋ ನೋಡೋದಾದ್ರೆ ರಾಜ್ಯದ ಸರಾಸರಿ ಸೆಕ್ಸ್ ರೇಷಿಯೋ 973. ಆಮೇಲೆ ಅತ್ಯಧಿಕ ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಯಾವುದು ಅಂದ್ರೆ ಉಡುಪಿ ಫಸ್ಟ್ ಪ್ಲೇಸ್. ಸೆಕೆಂಡ್ ದಕ್ಷಿಣ ಕನ್ನಡ ಅಂದ್ರೆ ಮಂಗಳೂರು ಡಿಸ್ಟಿಕ್. ಆಮೇಲೆ ಕಡಿಮೆ ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ನಮ್ದು ಬೆಂಗಳೂರು ನಗರ. ನೋಡ್ರಿ ಹೈಯೆಸ್ಟ್ ಅರ್ಬನೈಸೇಷನ್ ಎಷ್ಟು ಜನ ಇದ್ದಾರೆ, ಆದ್ರೂ ಕೂಡ ಅಲ್ಲಿ ಲಿಂಗಾನುಪಾತ ಕಡಿಮೆ ಇದೆ. ಅಂದ್ರೆ ಓದಿ ಬರೆದವ್ರು ಎಲ್ಲರೂ ಅಲ್ಲಿದ್ರು ಕೂಡ ಲಿಂಗಾನುಪಾತ ಕಡಿಮೆ ಇದೆ. ಆಮೇಲೆ ಮಕ್ಕಳ ಲಿಂಗಾನುಪಾತ ನೋಡಿ 0 to 6 years ರಾಜ್ಯದ ಸರಾಸರಿ 948 ಇದೆ. ನಮ್ಮ ಕರ್ನಾಟಕದಲ್ಲಿ ಮಕ್ಕಳ ಲಿಂಗಾನುಪಾತ ಎಷ್ಟಿದೆ ಅಂದ್ರೆ 948. ಹೈಯೆಸ್ಟ್ ಇರೋದು ನಮ್ಮ ಕೊಡಗು ಜಿಲ್ಲೆಯಲ್ಲಿ 977 ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ನೋಡಿ ಅತಿ ಕಡಿಮೆ 926 ಮಕ್ಕಳ ಲಿಂಗಾನುಪಾತ ಇದೆ. ಆಮೇಲೆ ಸಾಕ್ಷರತಾ ದರ ಅಂತ ಲಿಟ್ರಸಿ ರೇಟ್ ಇದು ನೆನ್ಪಿಟ್ಕೋಬೇಕು. ರಾಜ್ಯದ ಸರಾಸರಿ ಸಾಕ್ಷರತಾ ದರ 75.36% ಇದೆ. ಪುರುಷರದು 82.47 ಇದ್ರೆ ಮಹಿಳೆಯರದು 68.8% ಇದೆ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಡಾಟಾಗಳು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೋಡಿ ಅತ್ಯಧಿಕ ಸಾಕ್ಷರತೆ ಹೈಯೆಸ್ಟ್ ಲಿಟ್ರಸಿ ಹೊಂದಿರುವ ನಮ್ಮ ಕರ್ನಾಟಕದ ಜಿಲ್ಲೆ ಯಾವುದು ಅಂದ್ರೆ ದಕ್ಷಿಣ ಕನ್ನಡ ಅಂದ್ರೆ ಮಂಗಳೂರು 88.57%. ಸೆಕೆಂಡ್ ಪ್ಲೇಸ್ ಅಲ್ಲಿ ಉಡುಪಿ ಇದೆ. ಆಮೇಲೆ ಕಡಿಮೆ ಸಾಕ್ಷರತೆ ಹೊಂದಿರುವ ಜಿಲ್ಲೆ ಅಂದ್ರೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಕಡಿಮೆ ಸಾಕ್ಷರತೆ ಹೊಂದಿದೆ. ಜನಸಂಖ್ಯೆಯ ಹಂಚಿಕೆ ಹೈಯೆಸ್ಟ್ ಅಂಡ್ ಲೋಯೆಸ್ಟ್ ಪಾಪ್ಯುಲೇಷನ್ ನಮ್ಮ ಕರ್ನಾಟಕದಲ್ಲಿ ನೋಡೋದಾದ್ರೆ ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ಜಿಲ್ಲೆ ನಮ್ಮ ಬೆಂಗಳೂರು ನಗರ ಮತ್ತು ಕಡಿಮೆ ಜನಸಂಖ್ಯೆಯುಳ್ಳ ಜಿಲ್ಲೆ ಕೊಡಗು ಜಿಲ್ಲೆ. ಸೊ ನೆಕ್ಸ್ಟ್ ಗ್ರೋತ್ ರೇಟ್ ನೋಡ್ತಾ ಇದ್ದೇನೆ. 2001 ರಿಂದ 2011ರಲ್ಲಿ ಗ್ರೋತ್ ರೇಟ್ ರಾಜ್ಯದ ದಶಕವಾರು ಜನಸಂಖ್ಯಾ ಬೆಳವಣಿಗೆ ದರ ಎಷ್ಟಿತ್ತು ಅಂದ್ರೆ 15.60 ಇತ್ತು. ಅಂದ್ರೆ ರಾಷ್ಟ್ರೀಯ ಸರಾಸರಿ ಬೆಳವಣಿಗೆ ದರಕ್ಕಿಂತನೂ ಕಡಿಮೆ ಇದೆ. ಆಮೇಲೆ ಅತ್ಯಧಿಕ ಬೆಳವಣಿಗೆ ದರ ದಾಖಲಿಸಿದ ಜಿಲ್ಲೆ ಯಾವುದು ಅಂದ್ರೆ ಬೆಂಗಳೂರು ನಗರ. ಆಮೇಲೆ ಅತಿ ಕಡಿಮೆ ಬೆಳವಣಿಗೆ ದರ ದಾಖಲಿಸಿದ ಜಿಲ್ಲೆ ಚಿಕ್ಕಮಗಳೂರು. ನೋಡಿ ಇದು ನೆಗೆಟಿವ್ ಗ್ರೋತ್ ಏಕೈಕ ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ. ಋಣಾತ್ಮಕ ಬೆಳವಣಿಗೆ ದರ ಅಂದ್ರೆ 2001 ರಿಂದ 2011ರ ಈ ದಶಕದ ಜನಸಂಖ್ಯಾ ಬೆಳವಣಿಗೆ ದರದಲ್ಲಿ ಏಕೈಕ ಜಿಲ್ಲೆ ಕರ್ನಾಟಕದ್ದು ನೆಗೆಟಿವ್ ಗ್ರೋತ್ ರೆಕಾರ್ಡ್ ಮಾಡಿದ್ದು ನಮ್ಮ ಚಿಕ್ಕಮಗಳೂರು. ನೆಕ್ಸ್ಟ್ ನಗರೀಕರಣ ಕರ್ನಾಟಕದಲ್ಲಿ ನೋಡೋದಾದ್ರೆ ಅರ್ಬನೈಸೇಷನ್ ಅಂತ ಹೇಳ್ತೇವೆ. ನಗರ ಜನಸಂಖ್ಯೆ ಕರ್ನಾಟಕದಲ್ಲಿ 38.67%, 38.67% ನಷ್ಟು ಜನರು ನಗರದಲ್ಲಿ ವಾಸಿಸುತ್ತಿದ್ದಾರೆ. ಆಮೇಲೆ ಇದರಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಈ ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ ಬರ್ತವೆ ಎಕ್ಸಾಮ್ ಅಲ್ಲಿ. ಏನ್ ಕೇಳ್ತಾರೆ ಅಂತಂದ್ರೆ ಕರ್ನಾಟಕದ ಸಾಕ್ಷರತೆ ಲಿಂಗಾನುಪಾತವು ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚಿದೆಯೇ ಅಥವಾ ಕಡಿಮೆ ಇದೆಯೇ ಎಂಬ ಈ ರೀತಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಅವಾಗ ನೆನ್ಪಿಟ್ಕೋಬೇಕು ಕರ್ನಾಟಕದ ಲಿಂಗಾನುಪಾತ ಮತ್ತು ಸಾಕ್ಷರತೆ ಎರಡೂ ರಾಷ್ಟ್ರೀಯ ನ್ಯಾಷನಲ್ ಸರಾಸರಿಗಿಂತ ಹೆಚ್ಚಿಗೆನೇ ಇವೆ. ಆದ್ರೆ ಜನಸಂಖ್ಯಾ ಸಾಂದ್ರತೆ ನಮ್ದು 319 ಇದೆ, ರಾಷ್ಟ್ರದ್ದು ಮಾತ್ರ 382 ಇದೆ. ಇದರಲ್ಲಿ ನಮ್ದು ಜನಸಂಖ್ಯೆ ರಾಷ್ಟ್ರಕ್ಕಿಂತ ಕಡಿಮೆ ಇದೆ. ಸೊ ಇನ್ನು ಜನಸಂಖ್ಯಾದ ರಿಗಾರ್ಡಿಂಗ್ ಜನಗಣತಿ ರಿಗಾರ್ಡಿಂಗ್ ಸಂವಿಧಾನದಲ್ಲಿ ಏನಾದ್ರು ಉಲ್ಲೇಖ ಇದೆ ಅಂತ ನೋಡ್ಬೇಕಾಗುತ್ತೆ. ನೋಡಿ ಸಂವಿಧಾನದ ಸ್ಥಾನಮಾನ ಮತ್ತು ಅಧಿಕಾರ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್. ಈ ಜನಗಣತಿ ಅನ್ನೋದು ಕೇಂದ್ರ ಪಟ್ಟಿಯಲ್ಲಿ ಬರುತ್ತೆ. ಜನಗಣತಿ ಅನ್ನೋದು 7ನೇ ಅನುಸೂಚಿಯಲ್ಲಿ ಬರುವಂತಹ ಕೇಂದ್ರ ಪಟ್ಟಿಯಲ್ಲಿ ಜನಗಣತಿ ಬರುತ್ತೆ. ಸಂವಿಧಾನದಲ್ಲಿ ನೋಡಿ 246ನೇ ವಿಧಿ ಜನಗಣತಿ ನಡೆಸಲು ಮತ್ತು ಅದರ ಬಗ್ಗೆ ಕಾನೂನು ರೂಪಿಸಲು ಸಂಸತ್ತಿಗೆ ಅಧಿಕಾರವಿದೆ ಅಂತ ಹೇಳುತ್ತೆ. ಆಮೇಲೆ ಜನಗಣತಿ ಕಾಯ್ದೆ ನೋಡಿ ಯಾವಾಗ ಬಂತು? 1948 ಸೆನ್ಸಸ್ ಆಕ್ಟ್ 1948 ಅಲ್ಲಿ ಬಂದಿದೆ. ಇದ್ರ ಉಸ್ತುವಾರಿ ಯಾರು ಮಾಡ್ತಾರೆ ಅಂದ್ರೆ ಕೇಂದ್ರ ಗೃಹ ಸಚಿವಾಲಯ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮಾಡ್ತಾರೆ. ಇನ್ನ ಡಿಲಿಮಿನೇಷನ್ ಅಂತ ಕೇಳ್ತಾ ಇರ್ತೀರಿ ನೀವು, ಅದಕ್ಕೆ ಸಂಬಂಧಪಟ್ಟಿದ್ದ ಆರ್ಟಿಕಲ್ 82 ಅಂದ್ರೆ ಕ್ಷೇತ್ರ ಮರು ವಿಂಗಡಣೆ ಆಯೋಗ ಡಿಲಿಮಿನೇಷನ್ ಕಮಿಷನ್. UPSC ಅಲ್ಲಿ ಬಂದಂತ ಕ್ವಶನ್ ಇದು ಆರ್ಟಿಕಲ್ 82. ಸೊ ನೆಕ್ಸ್ಟ್ ಇದು ಹಂಗೆ ನೆನಪಿರ್ಲಿ, ಓದ್ತಾ ಇದೀರಿ ಅಂದ್ರೆ ಅವಾಗ ಏನ್ ಯಾವ ಪಾಯಿಂಟ್ ಬಂದ್ರು ಓದ್ತಾನೆ ಇರ್ಬೇಕು. ನೋಡಿ SC/ST ಮೀಸಲಾತಿ ವಿಧಿಗಳು ಗೊತ್ತಿರಲಿ. 330 SC ಮೀಸಲಾತಿ ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ, ST ಮೀಸಲಾತಿ 332. ಇದು ಎದರ ಆಧಾರ ಮೇಲೆ ಅಂದ್ರೆ ಜನಸಂಖ್ಯೆ ಅನುಪಾತದ ಆಧಾರದ ಮೇಲೆ. ಸೊ ನೆಕ್ಸ್ಟ್ ಜನಸಂಖ್ಯಾ ನಿಯಂತ್ರಣ ಇದರಲ್ಲಿ ಮೊದಲು ಜನಸಂಖ್ಯಾ ನಿಯಂತ್ರಣ ಅನ್ನೋದು ಕೇಂದ್ರ ಪಟ್ಟಿಯಲ್ಲಿತ್ತು. ಆದ್ರೆ ಇದನ್ನ 42ನೇ ತಿದ್ದುಪಡಿ ನೋಡಿ 1976 ಅಲ್ಲಿ ಆದಂತಹ 42ನೇ ತಿದ್ದುಪಡಿ ಮುಖಾಂತರ ಜನಸಂಖ್ಯೆ ನಿಯಂತ್ರಣ ಮತ್ತು ಕುಟುಂಬ ಯೋಜನೆಯನ್ನು ಸಮವರ್ತಿ ಪಟ್ಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆದ್ರೆ ಜನಗಣತಿ ಅನ್ನೋದು ಮಾತ್ರ ಕೇಂದ್ರ ಪಟ್ಟಿಯಲ್ಲೇ ಇದೆ. ಸೊ ಇದು ಇಷ್ಟು ನ್ಯೂಸ್. ಇನ್ನು ಹೇಳ್ತಾ ಹೋದ್ರೆ ಇದು ಜನಗಣತಿ ಇದು ತುಂಬಾ ಇರೋದ್ರಿಂದ ನಾನು ಇಲ್ಲಿ ಸ್ಟಾಪ್ ಮಾಡಿ ನೆಕ್ಸ್ಟ್ ನ್ಯೂಸ್ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ನ್ಯೂಸ್ ನೋಡಿ ಇವತ್ತು ಪೇಪರ್ ಅಲ್ಲಿ ಬಂದಿರುವಂತ ಒಂದು ಆರ್ಟಿಕಲ್ ಬಂದಿತ್ತು.
ನವೀಕೃತ 4 ರೈಲು ನಿಲ್ದಾಣಗ ಲೋಕಾರ್ಪಣೆ 17ರಂದು. ಕೊಪ್ಪಳ ನ್ಯೂಸ್ ಕೊಪ್ಪಳದ್ದು. ಕೇಂದ್ರ ಸರ್ಕಾರದ ಅಮೃತ್ ಭಾರತ್ ಯೋಜನೆ, ಇಲ್ಲೊಂದು ಯೋಜನೆ ಬಂದಿದೆ ನೋಡಿ, ಅಮೃತ್ ಭಾರತ್ ಯೋಜನೆಯಡಿಯಲ್ಲಿ ನವೀಕೃತಗೊಂಡ ಕರ್ನಾಟಕದೆಷ್ಟು 4 ರೈಲು ನಿಲ್ದಾಣಗಳು ಸೇರಿ ಒಟ್ಟು ದೇಶದ್ದು 75, ಕರ್ನಾಟಕದ್ದು 4 ರೈಲು ನಿಲ್ದಾಣಗಳು ಯಾವ್ಯಾವು ಅಂತಂದ್ರೆ ಕೊಪ್ಪಳ ಡಿಸ್ಟಿಕ್, ನಮ್ಮ ಮಂಗಳೂರಿನ ಬಂಟ್ವಾಳ, ಆಮೇಲೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ, ಆಮೇಲೆ ನಮ್ಮ ಧಾರವಾಡ ಜಿಲ್ಲೆಯ ಅಳ್ನಾವರ. ಈ ರೈಲು ನಿಲ್ದಾಣಗಳನ್ನು ನವೀಕರಣ ಮಾಡಲಾಗಿದೆ. ಇನ್ನು ಇನಾಗ್ರೇಷನ್ ಯಾವಾಗಿದೆ ಅಂದ್ರೆ 17ನೇ ತಾರೀಕು ಇದೆ. ಈ ಹಿನ್ನೆಲೆ ಏನಂತಂದ್ರೆ ಈ ಯೋಜನೆ ನೆನಪಿರ್ಲಿ, ಈ ಯೋಜನೆಯನ್ನು ಯಾವುದು ಅಮೃತ್ ಭಾರತ್ ಯೋಜನೆಯನ್ನು ಯಾವಾಗ ಸ್ಟಾರ್ಟ್ ಮಾಡಲಾಯಿತು ಅಂತಂದ್ರೆ 2023ರಲ್ಲಿ. ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಭಾರತದಾದ್ಯಂತ ಇರುವ ರೈಲ್ವೆ ನಿಲ್ದಾಣಗಳನ್ನು ಸುದೀರ್ಘ ದೃಷ್ಟಿಕೋನದಲ್ಲಿ ಹಂತವಾಗಿ ಆಧುನೀಕರಣ ಅಂದ್ರೆ ಮಾಡರ್ನೈಸೇಷನ್ ಮಾಡೋದು. ಒಟ್ಟು ಗುರಿ ಎಷ್ಟು ಇಂಥ ರೈಲ್ವೆ ನಿಲ್ದಾಣಗಳನ್ನು ಮಾಡರ್ನೈಸೇಷನ್ ಮಾಡ್ತಾರೆ ಅಂತಂದ್ರೆ ಈ ಯೋಜನೆ ಅಡಿಯಲ್ಲಿ 1338. ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನೆನಪಿರ್ಲಿ. ನಾನು ನೆಕ್ಸ್ಟ್ ಇದಕ್ಕೆ ಹೋಗ್ತಾ ಇದ್ದೇನೆ. ಇಲ್ಲೊಂದು ಆರ್ಟಿಕಲ್ ಬಂದಿತ್ತು ಪ್ರಜಾವಾಣಿ ಪೇಪರ್ ಅಲ್ಲಿ, ಸತ್ಲುಜ್ ಸಿನಿಮಾ ನಿಷೇಧಕ್ಕೆ ಸಮಿತಿ ಶಿಫಾರಸು ಅಂತ. ಈ ಸಿನಿಮಾ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರೋದ್ರಿಂದ ಇದಕ್ಕೆ ನಿಷೇಧಕ್ಕೆ ಒಂದು ಸಮಿತಿ ಶಿಫಾರಸು ಮಾಡಿದ್ದಾರೆ. ಬಟ್ ನಿಮ್ಗೆ ಜಸ್ಟ್ ಈ ಸಿನಿಮಾದ ಡೈರೆಕ್ಟರ್ ಯಾರಂತ ನೆನಪಿರ್ಲಿ ನೋಡಿ, ಅನಿ ಟೆರಾನ್ ನಿರ್ದೇಶಿಸಿರುವ ಸತ್ಲುಜ್ ಸಿನಿಮಾ ನೆನಪಿರ್ಲಿ. ಯಾರಂದ್ರೆ ಅನಿ ಟೆರಾನ್ ಡೈರೆಕ್ಟರ್ ಇದ್ದಾರೆ ಈ ಸಿನಿಮಾದು. ಸೊ ನಾನು ನೆಕ್ಸ್ಟ್ ಒಂದ್ 2-3 ಇಂಪಾರ್ಟೆಂಟ್ ಕ್ವಶನ್ಸ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಹೋಗ್ತಾ ಇದ್ದೇನೆ. ಇಲ್ಲಿದೆ ನೋಡಿ, ನೆಗೋಷಿಯೇಟೆಡ್ ಡೀಲಿಂಗ್ ಸಿಸ್ಟಮ್ ಆರ್ಡರ್ ಮ್ಯಾಚಿಂಗ್ NDSOM ವೇದಿಕೆಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಇದನ್ನು ಪ್ರಾರಂಭಿಸಿರೋದು ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕ್. ನೆಕ್ಸ್ಟ್ 56ನೇ ಅಂತಾರಾಷ್ಟ್ರೀಯ ಭೌತಶಾಸ್ತ್ರ ಒಲಿಂಪಿಯಾಡ್, ಇಂಟರ್ನ್ಯಾಷನಲ್ ಫಿಸಿಕ್ಸ್ ಒಲಿಂಪಿಯಾಡ್ 2026 ಯಾವ ದೇಶದಲ್ಲಿ ನಡೀತು ಅಂದ್ರೆ ಕೊಲಂಬಿಯಾ ದೇಶದಲ್ಲಿ ನಡೆಯುತ್ತೆ ಅಂತ ನೋಡಿ. ಇದರಲ್ಲಿ ನಮ್ಮ ಭಾರತದವರು ಒಂದು 5 ಜನ ಪಾರ್ಟಿಸಿಪೇಟ್ ಮಾಡಿ 5 ಜನನು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ. ಇದು ಎಲ್ಲಿ ಆಯ್ತು ಅಂದ್ರೆ ಕೊಲಂಬಿಯಾ. ಸೊ ನೆಕ್ಸ್ಟ್ ನಾನು ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ಕ್ವಶನ್, 3ನೇ ಕ್ವಶನ್ ಇದೆ ನೋಡಿ, ಯುವ ಆಪದಾ ಮಿತ್ರ ಯೋಜನೆಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿತ್ತು ಅಂದ್ರೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ NDMA ಸ್ಥಾಪಿಸಿದೆ. ಅಂದ್ರೆ ಏನಂದ್ರೆ ಸಡನ್ ಆಗಿ ಭೂಕಂಪ ಆಗ್ಬೋದು, ಸುನಾಮಿ ಆಗ್ಬೋದು, ಪ್ರವಾಹ ಆಗ್ಬೋದು, ಅಗ್ನಿ ಅವಘಡಗಳಾಗ್ಬೋದು, ತಕ್ಷಣದ ರಕ್ಷಣಾ ಹಾಗೂ ಪರಿಹಾರ ಕಾರ್ಯಗಳಿಗೆ ಸ್ಥಳೀಯ ಸ್ವಯಂ ಸೇವಕರನ್ನು ತರಬೇತಿಗೊಳಿಸುವ ಯೋಜನೆ ಯಾವುದು ಅಂತಂದ್ರೆ ಯುವ ಆಪದಾ ಮಿತ್ರ. ಸೊ ನಾನು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೇನೆ. ಬಾಯ್.